ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ನೋಡಿ, ಒಂದು ಲೋಟ ರವೆ, ನಾನು ಮೀಡಿಯಮ್ ರವೆ, ಬಾಂಬೆ ರವೆ ಅಂತೀವಲ್ಲ ಅದು, ಮತ್ತು ಒಂದು ಬೌಲು ಮೊಸರು, ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಕಲಸಿಟ್ಕೊಂಡಿದ್ದೀನಿ. ನೈಟ್ ಆದರೂ ಕಲಸಿಟ್ಕೋಬೋದು, ಇಲ್ಲ ಆವಾಗಲೇ ಒಂದು 10 ನಿಮಿಷ ನೆನೆಸಿಟ್ಬಿಟ್ಟು. ನೋಡಿ, ಇವಾಗ ನೆಂದಿದೆ. ಇವಾಗ ಮಿಕ್ಸಿಯಲ್ಲಿ ಸ್ವಲ್ಪ ರುಬ್ಕೊಳ್ಬೇಕು. ನಾನಿವತ್ತು ಬನ್ ದೋಸೆ, ನೀವು ಸೆಟ್ ದೋಸೆ, ಮಸಾಲೆ ದೋಸೆ ಎಲ್ಲ ನೋಡಿರ್ತೀರ. ಇದು ಬನ್ ದೋಸೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಆಪ ಮಾಡ್ತಾರಲ್ಲ ಆ ತವದ ಅದರಲ್ಲಿ ಮಾಡಬೇಕು. ಬಟ್ ನಮ್ಮ ಮನೆಯಲ್ಲಿ ಇಲ್ಲ, ನಾನು ನಾರ್ಮಲ್ ತವದಲ್ಲಿ ಮಾಡಿ ತೋರಿಸ್ತೀನಿ ನಿಮಗೆ. ಇವಾಗ ನೋಡಿ, ಇವಾಗ ಮಿಕ್ಸಿಗೆ ಹಾಕ್ಕೊಂಬಿಟ್ಟು ಸ್ವಲ್ಪ ರುಬ್ಕೊಂಬಿಡೋಣ. ಸ್ವಲ್ಪ ರುಬ್ಕೊಂಡ್ರೆ ಸಾಕು. ಇವಾಗ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾಯಿದ್ದೀನಿ. ಉಪ್ಪನ್ನು ಹಾಕ್ಕೊಂಬಿಟ್ಟು ಮಿಕ್ಸಿನಲ್ಲಿ ಒಂದು ರೌಂಡ್ ಸುಮ್ಮನೆ ನೋಡಿ ರುಬ್ಬಾಯಿತು. ಇವಾಗ ನಾನೊಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊತೀನಿ. ಈ ಪಾತ್ರೆನಲ್ಲಿ ಹಾಕ್ಕೊತೀನಿ. ನೋಡಿ, ಇವಾಗ ಅಕಸ್ಮಾತ್ ದೋಸೆ ಗೀಸೆ ನೆನೆಸಿಲ್ಲ ಅಂತಂದರೆ ನೀವು ಈ ರೀತಿ ಆರಾಮ ಮಾಡ್ಕೋಬೋದು. ರವೆ ಒಂದಿದ್ದರೆ ಮೀಡಿಯಮ್ ರವೆ ಬರುತ್ತಲ್ವ, ಆ ರವೆನಲ್ಲಿ, ಮತ್ತು ಒಂದು ಬೌಲ್ನಷ್ಟು ಮೊಸರು. ಓಕೆ, ಇವಾಗ ಆಗಿದೆ ನೋಡಿ. ಇವಾಗ ಇದರಲ್ಲಿ ಸ್ವಲ್ಪ ಅಡುಗೆ ಸೋಡಾನ ಹಾಕ್ಕೊಳ್ತಾಯಿದ್ದೀನಿ ನಾನು, ಒಂದು ಅರ್ಧ ಚಮಚದಷ್ಟು. ಬಟ್ ನಾನು ಆ್ಯಕ್ಚುಲಿ ಹಾಕಲ್ಲ ಯಾವುದಕ್ಕೂ. ಇದು ಬನ್ ದೋಸೆ ಅಂತ ಹೇಳ್ತಾ ಇರೋದ್ರಿಂದ ಅದು ದುಂಡಗೆ ಬನ್ ಥರನೇ ಬರುತ್ತೆ ಆ್ಯಕ್ಚುಲಿ. ಬಟ್ ನಮ್ಮಲ್ಲಿ ಆಪಮ್ದು ಪಾತ್ರೆ ಇಲ್ಲ, ಹಾಗಾಗಿ ನಾನು ದೋಸೆ ತವದ ಮೇಲೇ ತೋರಿಸ್ತೀನಿ. ಬಟ್ ನಿಮ್ಮ ಮನೆಯಲ್ಲಿ ಆಪಮ್ ಪಾತ್ರೆ ಇದ್ದರೆ, ತವ ಇದ್ದರೆ ಅದ್ರಲ್ಲಿ ಮಾಡಿ. ನೋಡಿ, ಇವಾಗ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸನ್ನು ಮಾಡ್ಕೊಂಬಿಡೋಣ. ಮತ್ತು ಮಿಕ್ಸ್ ಮಾಡಿದ ನಂತರ ನಾನೊಂದು ಬಾಣಲಿನ ಒಂದು ಕಡೆ ಇಟ್ಕೊಂಡಿದ್ದೀನಿ ಕಾಯೋದಕ್ಕೆ. ಇದು ಕಾದ ನಂತರ ಸ್ವಲ್ಪ ಒಂದು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು, ಇದು ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಜೀರಿಗೆನ ಹಾಕ್ಕೊಳ್ಬೇಕಾಗತ್ತೆ. ಸ್ವಲ್ಪ ಒಂದು 1/4 ಚಮಚದಷ್ಟು ಸಾಸಿವೆ, ಒಂದು 1/4 ಚಮಚದಷ್ಟು ಜೀರಿಗೆ, ಇಷ್ಟನ್ನು ಹಾಕ್ಕೊಂಡು ಚಟಪಟ ಅಂದ ತಕ್ಷಣ ಸಾಸಿವೆ ಸಿಡಿಬೇಕು ಫ್ರೆಂಡ್ಸ್. ಓಕೆ, ಸಿಡಿದಿರೇ ಮಾಡಬೇಡಿ ಯಾವತ್ತೂ ಅಷ್ಟೇ. ಯಾವ ಅಡುಗೆ ಮಾಡಬೇಕಾದ್ರೂ ಸಾಸಿವೆ ಸಿಡಿಬೇಕು. ನೋಡಿ, ಜೀರಿಗೆನಷ್ಟು ಒಂದು 1/4 ಚಮಚದಷ್ಟು ತೊಗೊಂಡಿದ್ದೀನಿ. ಇವಾಗ ನೋಡಿ, ಅದು ಸಿಡಿತಾ ಇದೆ. ಈ ಟೈಮ್ನಲ್ಲಿ ಇದು ಸಿಡಿಬೇಕು ಎರಡೂ. ಕಡಲೆಬೇಳೆ ಮತ್ತು ಉದ್ದಿನಬೇಳೆನ ಹಾಕ್ಕೊಳ್ತೀನಿ ನಾನು ಇವಾಗ. ಇದು ಅಷ್ಟೇ, ಸ್ವಲ್ಪ ಕಲರ್ ಚೇಂಜ್ ಆಗೋ ಥರ ಮಾಡ್ಬೋದು, ಇಲ್ಲ ಹಂಗೇನೂ ಮಾಡ್ಬೋದು, ಏನು ತೊಂದರೆ ಇಲ್ಲ. ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾಯಿದ್ದೀನಿ. ಶುಂಠಿ, ಇದು ತುರಿದಿರೋ ಶುಂಠಿನ ಸ್ವಲ್ಪ ಹಾಕ್ಕೊಳ್ತಾಯಿದ್ದೀನಿ. ಮತ್ತು ಹಸಿಮೆಣ್ಸಿನ್ಕಾಯಿ, ಒಂದು 2-3 ಹಸಿಮೆಣ್ಸಿನ್ಕಾಯಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಈರುಳ್ಳಿ, ಒಂದು ದಪ್ಪ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು. ತುಂಬಾ ರುಚಿಯಾಗಿರುತ್ತೆ, ತುಂಬ ಸಾಫ್ಟಾಗಿರುತ್ತೆ. ಅದು ದೋಸೆ, ಬನ್ ದೋಸೆ ಸೂಪರಾಗಿರುತ್ತೆ. ಒಮ್ಮೆ ಮಾಡಿ ನೋಡಿ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಮಕ್ಕಳಿಗೆಲ್ಲ ಇವಾಗ ತರಕಾರಿ ತಿನ್ನಲ್ಲ ಅನ್ನೋರಿಗೆಲ್ಲ ಇದೇ ರೀತಿ ಮಾಡ್ಬೋದು. ಒಂದು ಕ್ಯಾರೆಟ್ನ ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ. ತುಂಬಾ ರುಚಿಯಾಗಿ ಸಖತ್ತಾಗಿರುತ್ತೆ. ಇದು ದಿಢೀರ್ ದೋಸೆ ಅಂತಲೇ ನಾವು ಹೇಳ್ಬೋದು. ಒಂದು 10 ನಿಮಿಷ ಆವಾಗಲೇ ನೆನೆಸ್ಬಿಟ್ಟು ಬೇಕಾದ್ರೆ ನೀವು ಮಾಡ್ಬೋದು ಫ್ರೆಂಡ್ಸ್. ಓಕೆ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಬೇಯಬೇಕು ಆ ಥರ ಎಲ್ಲ ಇಲ್ಲ, ಸುಮ್ಮನೆ ಸ್ವಲ್ಪ ಮಿಕ್ಸನ್ನು ಮಾಡಿಕೊಂಡ್ರೆ ಸಾಕು. ಈ ಥರ ಚೆನ್ನಾಗಿ ಸ್ವಲ್ಪ ಒಂಚೂರು ಕಲ್ಲರ್ ಇದಾದರೆ ಸಾಕು. ಇವಾಗ ಆಯಿತು. ಇವಾಗ ದೋಸೆ ಹಿಟ್ಟಿನೊಳಗಡೆ ಇದನ್ನು ಹಾಕ್ಕೊಳ್ಬೇಕಾಗತ್ತೆ. ಇವಾಗ ನೋಡಿ, ಈ ದೋಸೆ ಹಿಟ್ಟಿನೊಳಗಡೆ ಹಾಕ್ಕೊಳ್ಳಿ. ತುಂಬಾ ರುಚಿಯಾಗಿ ಸಖತ್ತಾಗಿತ್ತು. ಬಟ್ ಆದರೆ ನನಗೆ ಅದು ಚಿಕ್ಕ ಬಾಣಲಿನಲ್ಲೇ ಮಾಡೋಕ್ಕೆ ಹೋದೆ, ಬಟ್ ಅದ್ರಾಗ ಬರಲಿಲ್ಲ ಫ್ರೆಂಡ್ಸ್, ತಳ ಹಿಡ್ಕೊಂಬಿಡ್ತು. ಇಲ್ಲ ನಾನ್ ಸ್ಟಿಕ್ದು ತವಾಗ ಇದು ಬಾಣಲಿ ಇರುತ್ತಲ್ಲ, ನೀವು ಅದ್ರಲ್ಲಿ ಬೇಕಾದರೂ ಮಾಡ್ಬೋದು. ಬಟ್ ನಾನು ತವ ಮೇಲೆ ಮಾಡಿದ್ದೀನಿ. ಬಟ್ ಸಾಫ್ಟಾಗಿ ತುಂಬ ಚೆನ್ನಾಗಿತ್ತು, ರುಚಿಯಾಗಿ. ಒಮ್ಮೆ ಮಾಡಿ ನೋಡಿ. ಹಾಗೆ ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ನ ನೋಡ್ತಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲೂ ಸ್ಕಿಪ್ ಮಾಡಿದ್ರೆ ನನ್ನ ವೀಡಿಯೋನ ನೋಡಿ ದಯವಿಟ್ಟು ಎಲ್ರಿಗೂ ಶೇರ್ ಮಾಡಿ ಫ್ರೆಂಡ್ಸ್. ಓಕೆ, ಮತ್ತು ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತೇಳ್ಬಿಟ್ಟು ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಕಮೆಂಟ್ ಮಾಡಿ. ಇವಾಗ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸನ್ನು ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ದೋಸೆ ತವ ಮೇಲೆ ಜಾಸ್ತಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಒಂದು 2-3 ಚಮಚ ಎಣ್ಣೆನ ಹಾಕ್ಕೋಬೇಕಾಗತ್ತೆ. ಇವಾಗ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಆಲ್ರೆಡಿ ನಾವು ಸೋಡಾನ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇಟ್ಟಿದ್ವಲ್ವ, ಹಾಕೋಕ್ಕೆ ಮುಂಚೆ ಒಂದು 5 ನಿಮಿಷ ಈ ಥರ ಸೋಡಾ ಪುಡಿನ ಹಾಕ್ಬಿಟ್ಟು ಮಿಕ್ಸ್ ಮಾಡಿಡ್ಬೋದು ನೀವು ಹಾಕೋ ಟೈಮಲ್ಲಿ ಬೇಕಾದ್ರೂ. ನೋಡಿ, ಇವಾಗ ಒಂದು ತವ ಇಟ್ಕೊಂಡಿದ್ದೀನಿ. ಇದ್ರ ಮೇಲೆ ಇವಾಗ ಎಣ್ಣೆನ ಹಚ್ತಾಯಿದ್ದೀನಿ.
ತುಂಬ ಬನ್ ಥರ ತುಂಬ ಸಾಫ್ಟಾಗಿ ಬಂತು ಫ್ರೆಂಡ್ಸ್. ಓಕೆ, ಬೆಳಗ್ಗೆ ನೀವು ದೋಸೆಗೆ ನೋಡಿ ಇವಾಗ ಎಣ್ಣೆ ಹಾಕ್ತಿದ್ದೀನಿ ನಾನು. ದೋಸೆಗೆ ನೆನೆಸಿಲ್ಲ ಅಂದರೆ ನೀವು ಈ ರೀತಿ ಆರಾಮಾಗಿ ಮಾಡ್ಕೋಬೋದು. ನೋಡಿ ಇವಾಗ ಸುಮ್ಮನೆ ಹಾಕ್ಬಿಟ್ಟು ಬಿಟ್ಬಿಡಿ ಅಷ್ಟೇ. ನೋಡಿ ನೋಡ್ತಿರ್ಬೋದು, ತಳ ಹಿಡ್ದಿಲ್ಲ ಏನಿಲ್ಲ. ನೋಡ್ತಾ ಇದ್ರೇ ನಿಮಗೆ ಗೊತ್ತಾಗ್ತಿರುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದ್ರ ಹೆಸರು ಬನ್ ದೋಸೆ ಅಂತ. ಓಕೆ, ನೋಡಿ ಕಲ್ಲರು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದ್ರಲ್ಲಿ ನಾವು ಉದ್ದಿನ ಬೇಳೆ ಏನೂ ಹಾಕಿಲ್ಲ, ಬರೀ ದೋಸೆ ರವೆ ಮತ್ತು ಮೊಸರು ಅಷ್ಟೇ. ನೋಡಿ ಫೈನಲಾಗಿ ಇವಾಗ ರೆಡಿ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ. ಎಲ್ಲೂ ಸ್ಕಿಪ್ ಮಾಡಿದ್ರೇ ವಿಡಿಯೋನ ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು.